ಈಗ ದಾಖಲೆಗಳ ಪ್ರಕಾರ ಮರಾಠ ರಾಜರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರ ಪರವಾಗಿ ಇದ್ದವರು ಅನ್ನೋದನ್ನು ನೀವು ಹೇಳಿದರೆ ಅದು ಇತಿಹಾಸನೂ ಹೇಳುತ್ತೆ. ಹಿಂಗಿದ್ದಾಗ ಸರ್, ಮರಾಠರು ಮತ್ತು ಮರಾಠಿಗರು ಅನ್ನೋದಕ್ಕೆ ಇಲ್ಲಿ ವ್ಯತ್ಯಾಸ ಇದೆ. ಆಯಿತು ಸರ್, ಈ ಮರಾಠಿಗರ ವಿರುದ್ಧದ ಕನ್ನಡಿಗರ ಭಾವನೆಯನ್ನು ಮರಾಠರ ವಿರುದ್ಧ ಎತ್ಕಟ್ಟುವಂಥ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ನೀವೊಬ್ಬ ಮರಾಠ ನಾಯಕರಾಗಿ ಸರ್. ಅದು ಹೇಳಿ, ನಾನು ಫಸ್ಟ್ ಕನ್ನಡಿಗ, ನಮ್ಮ ಕರ್ನಾಟಕ ಕನ್ನಡಿಗರು. ಮರಾಠಿ ಇಸ್ ಮೈ ಮದರ್ ಟಂಗ್. ಹೌದು. ಈಗ ಮರಾಠರು ಮತ್ತು ಮರಾಠಿಗರಿಗೆ ಇರೋ ವ್ಯತ್ಯಾಸಗಳಿದಾವಲ್ಲ, ಅದು ಸಂದರ್ಭದಲ್ಲಿ ಅವ್ರ ವ್ಯತ್ಯಾಸಗಳಿಗೆ ನಾನು ಯಾಕೆ ಮಾತನಾಡಬೇಕು? ಈಗ ನಿಮಗೆ ಅವ್ರಿಗೆ ವ್ಯತ್ಯಾಸ ಇದೆ, ನನಗೇನು ಸಂಬಂಧ? ಅದು ಐ ಆಮ್ ಪ್ರೌಡ್ ಟು ಬಿ ಎ ಮರಾಠ, ಐ ಆಮ್ ಪ್ರೌಡ್ ಟು ಬಿ ಎ ಕನ್ನಡಿಗ, ಐ ಆಮ್ ಪ್ರೌಡ್ ಟು ಬಿ ಐ ಆಮ್ ಹ್ಯಾವಿಂಗ್ ಮದರ್ ಟಂಗ್ ಇಸ್ ಮರಾಠಿ. ಹೌದು. ಹಂಗೆ ಎಲ್ಲೋ ಸಮಾಜದಾಗ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲರೂ ಬೇರೆ ಬೇರೆ ಜನ ಇದ್ದೇ ಇದ್ದಾರೆ, ಅದಕ್ಕೇನು ಸಂಬಂಧ? ಹೌದು ಸರ್. ಈಗ ಹಿಂಗಿದ್ದಾಗ ಸರ್, ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠ ಸಮುದಾಯದವರು ಇದ್ದಾರೆ ಸರ್. ಮರಾಠ ಸಮುದಾಯದ ಬೆಂಬಲ ಇಲ್ಲ ಅಂದರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಯಾವುದೇ ಪಕ್ಷಗಳು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್, ನೀವೊಬ್ಬ ಪ್ರಬಲ ಕಾಂಗ್ರೆಸ್ ನಾಯಕರಾಗಿ ತತ್ವ ಸಿದ್ಧಾಂತ ಬದ್ಧತೆ ಅಂತ ಬಂದಾಗ ನಿಮ್ಮನ್ನು ಮೀರಿಸೋ ನಾಯಕರು ಕರ್ನಾಟಕದಲ್ಲಿ ಮತ್ತೆ ಯಾರೂ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ನೀವೇ. ತತ್ವ ಸಿದ್ಧಾಂತದ ವಿಚಾರ ಅಂತ ಬಂದಾಗ ಸರ್, ಹೀಗಿದ್ದಾಗ ಸರ್, ಈ ಮರಾಠ ಸಮುದಾಯವನ್ನು ಮತ್ತು ಕಾಂಗ್ರೆಸ್ ಸಮುದಾಯವನ್ನು ಹೀಗೆ ಇರುವಂಥ ಪ್ರೊಜೆಕ್ಷನ್ ಪ್ರಕಾರ ಮರಾಠ ಸಮುದಾಯದ ತತ್ವ ಸಿದ್ಧಾಂತಕ್ಕೂ ಕಾಂಗ್ರೆಸ್ ಸಮುದಾಯದ ತತ್ವ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ ಅನ್ನೋ ಥರಂಥದ್ದು ಪ್ರೊಜೆಕ್ಷನ್ ನಡೆದಿರುವಾಗ ಸರ್, ಅವೆರಡರ ಮಧ್ಯದಲ್ಲಿ ಹೇಗೆ ಸಾಮರ್ಥ್ಯ ತರಲಿಕ್ಕೆ ನೀವು ನಿಮ್ಮ ಮುಂದಿನ ನಡೆ ಇರುತ್ತೆ? ಈ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಕಾಸ್ಟ್ ಆ್ಯಂಡ್ ರಿಲಿಜನ್. ಐಡಿಯಾಲಜಿ ನಂದು, ನಮಗಿರ್ತಕ್ಕಂಥ ಐಡಿಯಾಲಜಿ ಪಾರ್ಟಿ ಐಡಿಯಾಲಜಿ ಇದೆ. ಆ ಪಾರ್ಟಿ ಐಡಿಯಾಲಜಿಯಲ್ಲಿ ಆ ಒಂದು ಕಾನ್ಸ್ಟಿಟ್ಯೂಷನಲ್ ಲಿಮಿಟೇಷನ್ಸ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಏನು ಡಿರೈವ್ ಆಗಿದೆ ಆ ರೈಟ್ಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ನನ್ನ ಒಂದು ರೈಟ್ ಇದೆ, ಅದನ್ನ ಮಾತನಾಡ್ತೀನಿ. ಸಮಾಜ ಈ ಕಡೆ ಇದೆ ಆ ಕಡೆ ಇದೆ ಅದು ಬೇರೆ ಪ್ರಶ್ನೆ. ಸೊ ರಾಜಕೀಯಕ್ಕೂ ನಮ್ಮ ಐಡಿಯಾಲಜಿಗೆ ಭಾಳ ವ್ಯತ್ಯಾಸ ಆಗುತ್ತೆ. ಕೆಲವರು ನಮ್ಮ ಸಮಾಜದಲ್ಲಿದ್ದವ್ರು ಬಿ ಜೆ ಪಿಯಲ್ಲೂ ಇದ್ದಾರೆ, ನಮ್ಮ ಸಮಾಜದಲ್ಲಿದ್ದವ್ರು ಕಾಂಗ್ರೆಸ್ನಲ್ಲಿದ್ದಾರೆ. ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ಕೆಲವು ನಮ್ಮ ಸಮಾಜ ನಾಯಕರು ಕೆಲವು ಬಿ ಜೆ ಪಿಲಿದ್ದಾರೆ. ಸೊ ಜನರಿಗೆ ಬಿಟ್ಟಿರ್ತಕ್ಕಂಥದ್ದು ಎಕಡೆ ಹೋಗಬೇಕು ಎಕಡೆ ಹೋಗಬಾರ್ದು, ಬರೀ ನಮ್ಮ ಸಮಾಜ ಅಷ್ಟೇ ನಿರ್ಣಾಯಕ ಅಲ್ಲ, ಭಾಳಷ್ಟು ಸಮಾಜಗಳು ನಿರ್ಣಾಯಕ ಅದಾವೆ. ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಸಮಾಜಗಳು ನಿರ್ಣಾಯಕ ಆಗಿರ್ತಾರೆ. ಸೊ ಹಂಗಾಗಿ ಇದ್ರ ಬಗ್ಗೆ ಏನೋ ಜಾಸ್ತಿ ಮಾತನಾಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ನಾನು ಭಾವಿಸ್ತೇನೆ. ಓಕೆ. ಆ್ಯಕ್ಚುಲಿ ಸರ್, ಈಗ ನಾನು ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇದ್ದೆ. ಪ್ರಬಲ ಕಾಂಗ್ರೆಸ್ಸಿಗ ಸಂತೋಷ್ ಲಾಡ್ ಈಗ ಯಾವುದೇ ಸಮುದಾಯಕ್ಕೆ ಏನೇ ಸ್ವಲ್ಪ ಹಿನ್ನಡೆ ಆದರೂ ಆ ಮಟ್ಟದ ಸ್ವಾಮೀಜಿಗಳು ಬಂದುಬಿಡ್ತಾರೆ ಮುಂದೆ. ಮೊನ್ನೆ ಅಧಿಕಾರ ಹಸ್ತಾಂತರದ ವಿಚಾರದಲ್ಲೂ ಆಗಿರ್ಬೋದು, ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇದ್ದಂಥದ್ದು. ಇಂಥ ಸಂದರ್ಭದಲ್ಲಿ ಸರ್, ಒಂದು ನಿಮ್ಮ ಸಮುದಾಯಕ್ಕೆ ಒಂದು ಪ್ರಬಲವಾದಂಥ ಒಂದು ಮಠ ಅನ್ನೋದಾಗಲಿ, ಒಬ್ಬರು ಸ್ವಾಮೀಜಿ ಅನ್ನೋದಾಗಲಿ, ಸಮಾಜದ ಹಿತರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಲ್ಲುವಂತಹ ಒಬ್ಬ ಸ್ವಾಮೀಜಿ, ಈ ಥರದ್ರ ಬಗ್ಗೆ ಯಾಕೆ ಇನ್ನೂ ಯೋಚನೆ ಮಾಡಿಲ್ವಾ ಅಥವಾ ಯಾಕೆ ಹಿಂಗಾಗಿಲ್ಲ ಸರ್? ಗೊತ್ತಿಲ್ಲ ಅದು. ಯಾಕಂದರೆ ಸಮಾಜ ದೊಡ್ಡದಿರ್ತದೆ, ವ್ಯಕ್ತಿ ಸಣ್ಣನಾಗಿರ್ತಾನೆ, ಸಮಾಜ ದೊಡ್ಡದಾಗಿರ್ತದೆ. ಸಮಾಜ ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥ ಸಮಾಜ. ನಾನೊಬ್ಬ ಸಮಾಜದಲ್ಲೊಬ್ಬ ಸಾಮಾನ್ಯ ಮನುಷ್ಯ, ನಾನು ಕೂಡ ಸಮಾಜ ಮೀರಿ ನಾನಿಲ್ಲ. ಯಾವುದೇ ಸಮಾಜ ಇರಲಿ, ಬರೀ ನಮ್ಮ ಸಮಾಜ ಅಂತಲ್ಲ, ಸಮಾಜ ಅಂದರೆ ಸೊಸೈಟಿ, ಅದರಲ್ಲಿ ನಾವೊಂದು. ಸೊ ನಾವು ಸಮಾಜ ಕಟ್ತಕ್ಕಂಥದ್ದು ಆಗಿರಲಿ ಅಥವಾ ಸ್ವಾಮೀಜಿ ಯಾಕಾಗಲಿ ಇದ್ದಾರೆ ನಮ್ಮಲ್ಲಿ. ಭಾರತೀಯ ಸ್ವಾಮೀಜಿ ಮಠ ಇದೆ, ಮೊದಲು ಸ್ವಾಮೀಜಿ ಇದ್ದರು, ಈಗ ನಮ್ಮ ಬೇರೆ ಸ್ವಾಮೀಜಿಗಳಿದ್ದಾರೆ. ಹಂಗಾಗಿ ಇದು ಹೋಲಿಸ್ಟಿಕ್ ಆಗಿ ನೋಡಿದ್ರೆ ನಮ್ಮಲ್ಲಿ ಸ್ವಾಮೀಜಿ ಇದ್ದಾರೆ. ನೀವು ಹೇಳ್ದಂಗೆ ಸ್ವಾಮೀಜಿ ಇಲ್ಲ ಅಂತಲ್ಲ, ಇದ್ದಾರೆ. ಬಟ್ ಬೇರೆ ಮಠಗಳು ಯಾವ ರೀತಿ ಡೆವಲಪ್ ಆಗಿದ್ದಾವೆ ಅಷ್ಟು ಮಟ್ಟಿಗೆ ನಾವು ಡೆವಲಪ್ ಆಗಿಲ್ಲ. ಬಟ್ ಖಂಡಿತವಾಗ್ಲೂ ಕೂಗಿದೆ, ಎಲ್ಲ ಸಮಾಜ ಮಟ್ಟದ ಎಲ್ಲ ಸಮಾಜ ಜಿಲ್ಲೆಯಲ್ಲಿ ಕೂಗಿದೆ. ನಾವು ಡೆವಲಪ್ ಆಗಬೇಕು, ಸಂಘಟನೆ ಆಗಬೇಕಂತಕ್ಕಂಥದ್ದು ಬಿ ಜೆ ಪಿ ಮುಖಂಡರು, ಮರಾಠ ಸಮಾಜದಲ್ಲಿ ಕಾಂಗ್ರೆಸ್ ಮುಖಂಡರು, ಜೆ ಡಿ ಎಸ್ ಮುಖಂಡರು ಎಲ್ಲರೂ ಸೇರಿ ಈ ಅಭಿಪ್ರಾಯದಲ್ಲಿ ಇದ್ದೀವಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೋ ಗೊತ್ತಿಲ್ಲ. ಓಕೆ.